ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ತಾಲೂಕಿಗೆ ಬೊಮ್ಮೇನಹಳ್ಳಿ ಬಾಬು ರಾಜಕೀಯ ರಂಗಕ್ಕೆ ಲಗ್ಗೆ. ಅದ್ದೂರಿಯಾಗಿ ಬರಮಾಡಿಕೊಂಡ ಬೊಮ್ಮನಹಳ್ಳಿ ಬಾಬು ಅವರ ಅಭಿಮಾನಿಗಳು, 1 ವರ್ಷ ಆಡಳಿತವಿದ್ದರೂ ಪರವಾಗಿಲ್ಲ, ನಾನು ಹಿರಿಯೂರು ಮರುಚುನಾವಣೆ ನಡೆಯುತ್ತಿರುವ ಪ್ರಕ್ರಿಯೆಗೆ ಭಾಗವಹಿಸಿ ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದು, ಈಗ ಇಲ್ಲಿಂದಲೇ ನಿಮ್ಮ ಸೇವೆಗೆ ನಾನು ರೆಡಿ ಎಂದರು. ಬೊಮ್ಮೇನಹಳ್ಳಿ ಬಾಬುರವರ ಹೇಳಿಕೆಗೆ ಅಭಿಮಾನಿಗಳು ಚಪ್ಪಾಳೆ, ಹರ್ಷ ಮುಗಿಲು ಮುಟ್ಟಿತು. ಬೊಮ್ಮೇನಹಳ್ಳಿ ಬಾಬುರವರು ಹಿರಿಯೂರಿಗೆ ಆಗಮಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಭಿಮಾನಿಗಳೊಂದಿಗೆ ಹಿರಿಯೂರು, ಮಾರಿಕಣಿವೆ, ಆದಿಜಾಂಬವ ಮಠ, ಬಗ್ಗನಾಡು ಇನ್ನೂ ಹಲವು ಹಳ್ಳಿಗಳಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಚುನಾವಣೆ ಕಾವನ್ನು ಏರಿಸಿದ್ದು ಹೀಗೆ. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ಬಿಟ್ಟು ಹೋಗೋದಿಲ್ಲ. 1 ವರ್ಷ ಆಗಲಿ 2028ರ ಚುನಾವಣೆಯಾಗಲಿ ನಿಮ್ಮ ಆಶೀರ್ವಾದ ಪಡೆದುಕೊಂಡು ವಿಧಾನಸೌಧಕ್ಕೆ ಹೋಗುತ್ತೇನೆ ಎಂದು ಶಪಥ ಮಾಡಿ ಜನಗಳ ಮುಂದೆ ಅಭಿಪ್ರಾಯ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಆದಿಜಾಂಬವ ಮಠದ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಕೂಡ ನಮ್ಮ ಆಶೀರ್ವಾದ ನಿಮ್ಮ ಮೇಲಿದೆ, ಎಲ್ಲ ಸಮುದಾಯ ಎಲ್ಲ ಜನಸಾಮಾನ್ಯರು ಏಳಿಗೆಯಾಗಿ ಬರಬೇಕು, ಖಂಡಿತ ನೀವು ನಿಮ್ಮ ಕಾರ್ಯ ಸಫಲವಾಗಲಿ ಎಂದು ಆಶೀರ್ವದಿಸಿದರು. ಆದಿಜಾಂಬವ ಮಠದ ಬ್ರಹ್ಮಾನಂದ ಸ್ವಾಮೀಜಿಯವರು ಕೂಡ ಮುಸ್ಲಿಂ ದಲಿತರು ಮುಂಚೂಣಿಗೆ ಬರಬೇಕು ಎಂದು, ಸದಾ ನಿಮ್ಮ ಮೇಲೆ ನಮ್ಮ ಆಶೀರ್ವಾದ ಇರುತ್ತದೆ ಎಂದು ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾದ ಬೊಮ್ಮೇನಹಳ್ಳಿ ಬಾಬುರವರಿಗೆ ತುಂಬು ಗೌರವದಿಂದ ಸನ್ಮಾನಿಸಿ ಆಶೀರ್ವದಿಸಿದರು. ಬಾಬುರವರು ಈ ಒಂದು ಮಠಕ್ಕೆ ಆಗಮಿಸಿ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಲಿಕ್ಕೆ ಆಗಮಿಸಿದರೆ ಅವರಿಗೆ ಬಾಬುರವರ ಬಗ್ಗೆ ಸ್ವಾಗತ ಆದ್ಮೇಲೆ ಸ್ವಾಗತ ಮಾಡ್ತಿದ್ದಾರೆ. ನಮ್ಮ ಅಟಿಕಾ ಗೋಲ್ಡ್ ಕಂಪನಿ ಅಂತ ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ಅನೇಕ ಚಿನ್ನದ ಮಳಿಗೆಗಳನ್ನು ಬಹಳ ಸುಸಜ್ಜಿತವಾದ ಮಳಿಗೆಗಳಿಂದ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಗ್ರಾಹಕರನ್ನು ಸೆಳೆಯುವಲ್ಲಿ ದಾಖಲಾಗಿರುವಂತಹ ಆ ಚಿನ್ನದ ಮಳಿಗೆಗಳ ಒಡೆಯ ಒಂದು ಮಾತು ಹೇಳಿ, ನಾನು ಸ್ವಾಮೀಜಿ 2 ಧರ್ಮ ನನ್ನಲ್ಲಿದೆ. ಮೊದಲೇ ಮಾನವ ಧರ್ಮ ನನ್ನಲ್ಲಿದೆ. ಆ ಮಾನವ ಧರ್ಮದ ನಂತರ ನನ್ನ ಬಾಂಧವ್ಯ, ನನ್ನ ಹುಟ್ಟು ಶೋಷಿತ ಸಮುದಾಯದಲ್ಲಿ, ದಲಿತ ಸಮುದಾಯದಲ್ಲಿ, ಮಾನವ ಸಮುದಾಯದಲ್ಲಿ ನನ್ನ, ಯಾಕೆಂದರೆ ಈ ಮಾರುಕಟ್ಟೆ ಪ್ರಪಂಚದಲ್ಲಿ ಜಾತಿಗಳ ನಿಲ್ಲುವುದೇ ನಮ್ಮನ್ನು ಕಳೆದಿದ್ದಾರೆ. ಈ ಮಾರುಕಟ್ಟೆ ಪ್ರಪಂಚದಲ್ಲಿ ನಮ್ಮನ್ನು ಪ್ರತಿಭೆ ಮಾಡ್ತಾ ಇದ್ದೇವೆ, ನಮ್ಮ ಕೌಶಲ್ಯ ಇದೆ. ಈ ಕೌಶಲ್ಯ ಮತ್ತು ಪ್ರತಿಭೆ ಮತ್ತು ನಮ್ಮ ಶ್ರಮ ಇದ್ದಾಗ ಉಳಿಕೆ ಅಂತ ಬೆಳೆದವರು ಬೊಮ್ಮನಹಳ್ಳಿಯ ಬಾಬುರವರು. ಬಾಬಣ್ಣವರು ನನಗೆ ಪರಿಚಯ ಆದಮೇಲೆ ಒಂದು ಮಾತಿದ್ರು, ಸ್ವಾಮೀಜಿ ನಾನು ಯಾವುದೇ ಆಸೆ ಆಕಾಂಕ್ಷೆಗಳು ಇದ್ದರೂ ಕೂಡ ಅದು ಒಂದು ಬದಿಗೆ ಸೇರಿಸಿ ನಾನು ನನ್ನ ಮಠಕ್ಕೆ ಬರಬೇಕು, ಅದು ನನ್ನ ಮಠ, ಮಾದಿಗರ ಮಠ, ಅದು ನನ್ನ ಮಠ, ನನಗೆ ಇನ್ನೊಂದು ಕೇಳಿದೆ, ಆ ಮಠವನ್ನು ನಾನು ನೋಡಬೇಕು, ಮಠದ ಸ್ವಾಮೀಜಿಗಳ ಆಶೀರ್ವಾದ ನಾನು ತಗೊಂಡಬೇಕು, ಅದು ನನ್ನ ಪ್ರಥಮ ಕೆಲಸ ಅಂದ್ಬಿಟ್ಟು ಕೇವಲ 5 ದಿನದಲ್ಲಿ ನಾನು ಭೇಟಿ ಮಾಡಿ 5 ದಿನ ಆಯಿತು. ಅವರಿಗೆ ತಿಳಿದು ಒಂದು 5-6 ವರ್ಷದ ಹಿಂದೆಯೇ ನಾನು ತಿಂದಿದ್ದೇನೆ. ಅದು ಸಂದರ್ಭ ಬರಬೇಕು ಯಾವುದು ಅಂತ ಸಂಸತ್ತಿದ್ದ ಒಂದು ಸುವರ್ಣವಾದ ಸಂದರ್ಭ ಬಂದಿದೆ. ಅವಾಗ ಒಂದು ಮಾತು ಹೇಳಿದೆ, ನೀವು ನೋಡಲಿಕ್ಕೆ ಬರಲೇಬೇಕು, ನನ್ನ ಜನವರ ಮಾತಾಡ್ತದೆ ಹೇಳಿ ಮಾತಾಡಿ ಮಾತಾಡ್ತೀನಿ, ಮೊದಲು ಆಶೀರ್ವಾದವನ್ನು ಕೊಡಬೇಡಿ, ಆಮೇಲೆ ನಾನು ಎಲ್ಲೋ ಓಡಾಡಿಕೆ ಜನಗಳ ಬಗ್ಗೆ ಇಲ್ಲ. ಹಾಗಾಗಿ ಶ್ರೀಮಠ ಒಂದು ಬೇರೆ ವಿಸ್ತಾರ ವಿಶಾಲ ಬಹಳಷ್ಟು ಅನುಕೂಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗುವುದಿಲ್ಲ ನೀರಿಗೆ. ಅದು ಡೈಲಿ ಕೂಡ ಎಲ್ಲ ನಿಮ್ಮಲ್ಲಿ ಈಗ ಕವರ್ ಆಗುವುದಿಲ್ಲ. ಅದು ಡೈಲಿ ಅಂಬೇಡ್ಕರ್ ನೆನಪು ಮಾಡುವಂಥದ್ದು ಆ 2 ಚಟ್ನಿಗಳ ಮಧ್ಯೆ ಗೋಲ್ಡ್ ಕಲರ್ ನಿಮಗೆ ಸಿಕ್ಕಿದೆ. ಇಲ್ಲಿ ನೋಡಿ, ಯೂಟ್ಯೂಬ್ ಗೋಲ್ಡ್ ನಾನು ಹೇಳಿದ್ದಿಲ್ಲ ಶೈನಂತಕ್ಕೆ, ಅವ್ರೇ ನನ್ನ ಅಂದ್ರೆ ಗೋಲ್ಡ್ ಬಾಬಣ್ಣ ಗೋಲ್ಡ್ ಕಲರ್ನಲ್ಲೇ ಇಟ್ಕೋಬೇಕು ಅಂತ, ಅದನ್ನು ಕೂಡ ನೀಲಿ ಬಣ್ಣಗಳ ಅಂಬೇಡ್ಕರ್ ಶಕ್ತಿ ಮಧ್ಯೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಶಾಲೆಯನ್ನು ತಂದು ಬಾಬಣ್ಣನ ಜೊತೆ ಇದ್ದಾರೆ. ಅವರ ನಮ್ಮ ಮಠ ಆಶೀರ್ವಾದ, ಸರಳ ಸಜ್ಜನಿಕೆಯ ಸ್ವಾಭಾವಿಕ ವ್ಯಕ್ತಿಗೆ ಆಶೀರ್ವಾದ. ನಾನು ಅಬ್ದುಲ್ ಗಫರ್ ಖಾನ್, ಅವರು ಗಾಂಧೀಜಿ ಶಿಷ್ಯರು. ಅಬ್ದುಲ್ ಖಾನ್ ಬಹಳ ಶ್ರೇಷ್ಠ ಅಬ್ದುಲ್ ಖಾನ್. ಆಮೇಲೆ ಯಾರು
ಒಟ್ಟಾಗಿ ನೀವೆಲ್ಲ ಒಗ್ಗಟ್ಟಾಗಿ ಇವರಿಗೆ ಒಂದು ಸ್ಫೂರ್ತಿ ಕೊಟ್ಟು ಇವರಿಗೆ ಶಕ್ತಿ ಕೊಟ್ಟು ಇವರಿಗೆ ಒಂದು ಅವಕಾಶ ಕೊಟ್ಟು ವಿಧಾನಸೌಧ ಕಳ್ತಕ್ಕಂಥ ವರ್ಗಗಳನ್ನ ಒಂದು ಗಂಟೆಯನ್ನು ವೇಸ್ಟ್ ಮಾಡಬಾರ್ದು, ಒಂದು ದಿನವೂ ವೇಸ್ಟ್ ಮಾಡಬಾರ್ದು, ಅವಿರುದ್ಧವಾಗಿ ಹೋರಾಟ ಮಾಡಿ ಪ್ರಚಾರ ಮಾಡಿ ನೀವು ಕೆಲಸ ಮಾಡಿ ನಾವು ಹಿಂದೆ ನಾವು ಇರ್ತೀವಿ, ನೀವು ಮಾರ್ಪಾಡ ಮಾಡ್ತೀವಿ.